ಸೇರಿರೋ ತನಕ ನಿಮ್ಮ ಒಳಲೋಕದ ಅರಿವು ನಿಮಗೆ ಸಿಗಲ್ಲ. 10 ಜನ್ಮ, 100 ಜನ್ಮ, ಸಾವಿರಾರು ಜನ್ಮಗಳು ತಾಳಿದ್ದೀರಿ ಅಂತ ಇಟ್ಕೊಳ್ಳಿ. ಅದಷ್ಟು ಇಲ್ಲಿದೆ. ಮೆಡುಲಾ ಒಬಲಾಂಗಟ್ಟ, ಚಿತ್ತ, ಹಾರ್ಡ್ ಡಿಸ್ಕ್ ಆಫ್ ದಿ ಬ್ರೈನ್ ಅಲ್ಲಿದೆ, ಎಲ್ಲ ಅಲ್ಲಿದೆ. ಅದು ನಿಮ್ಮನ್ನು ನಡೆಸ್ತಾ ಇದೆ. ಅದೇ ನೀವು ಹೊತ್ಕೊಂಡ್ಬಂದಿರೋ ಸಾಲ. ಆ ಸಾಲನ ತೀರಿಸೋದಕ್ಕೆ ನೀವು ಪರದಾಡ್ತಿದ್ದೀರ. ಒಂದೊಂದನ್ನು ನೀವು ಕಲಿಬೇಕಾದರೂ 100 ಜನ್ಮಗಳನ್ನು ತಾಳಬೇಕು. ತಾಳೋದು ಸರಿಯಾ ತಪ್ಪ ಅಂತನೋ ಯೋಚನೆ ಮಾಡೋ ಅರಿವೇ ನಮಗಿಲ್ಲ. ನಾವು ಯೋಚನೆ ಮಾಡೋಷ್ಟೊತ್ತಿಗೆ ವಯಸ್ಸಾಗಿ ಹೋಗುತ್ತೆ, ಮುಪ್ಪು ಬರುತ್ತೆ, ಆಚೆಗೆ ಹೇಳ್ತೀವಿ, ಸೋತೋಗ್ಬಿಡ್ತೀವಿ. ನನ್ನ ನಾನು ಸರಿಪಡಿಸ್ಕೊಂಡು ನನಗೆ ಮುಂದೆ ಜನ್ಮ ಇಲ್ಲದೇ ಇರೋ ಒಂದು ಅವಕಾಶವನ್ನು ಪಡೆಯಲಿಕ್ಕೆ ಭಗವಂತ ಕೊಟ್ಟಿರುವ ಈ ಅವಕಾಶವನ್ನು ನಾನು ಸರಿಯಾಗಿ ಉಪಯೋಗಿಸ್ತಾ ಇದ್ದೇನಾ ಇಲ್ಲವಾ ಅಂತನ್ನೋ ಯೋಚನೆಯೇ ನಮ್ಮಲ್ಲಿ ಬರಲ್ಲ. ನೀವು ಯೋಚನೆ ಬರೋಟೊತ್ತಿಗೆ ಸೋತೋಗ್ಬಿಡ್ತೀವಿ. ನೀವು ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ. ಇವತ್ತು ನಿಮಗೆ ಈ ಯೋಚನೆ ಬಂದಿದೆ ಅಂದರೆ ಎಲ್ಲೋ ಒಂದು ಎಳ್ಳಷ್ಟು ಜ್ಞಾನ ಪಡೆಯೋದಕ್ಕೆ ಭಗವಂತ ಒಂದು ಅವಕಾಶವನ್ನು ನಿಮಗೆ ಕೊಟ್ಟಿದ್ದನು. ಅದು ನಾನು ನಿಮಗೆ ಕೊಡ್ತೀನೋ ಅಥವಾ ಬೇರೆಯವ್ರ ಹತ್ರ ನೀವು ಹುಡುಕೊಂಡು ಹೋದಾಗ ಅವರು ಕೊಡ್ತಾರೆಯೋ ನನಗೆ ಗೊತ್ತಿಲ್ಲ. ಆದರೆ ನೀವು ಪ್ರಯತ್ನ ಶುರು ಮಾಡಿದ್ದೀರ. ಹೇಗೆ ಹೋಗಬೇಕು ಅಂತನ್ನೋದು ಲೆಕ್ಕ. ಎತ್ತಿದ ತಕ್ಷಣ ಮೇಲ್ಗಡೆ ಮೆಟ್ಲು ಕಣ್ಣಿಗೆ ಕಾಣುತ್ತೆ ಅಂತ ಮೇಲ್ಗಡೆ ಮೆಟ್ಲು ಹತ್ತಕ್ಕೆ ಹೋದೆ ಅಂದರೆ ಸಾಧ್ಯವಿಲ್ಲ. 1, 2, 3, 4, 10, 15 ಮೆಟ್ಲು ಹತ್ತಬೇಕು. 2 ಮೆಟ್ಲು ಜಂಪ್ ಹೊಡೆದ ಮೇಲೆ ಹತ್ತಕ್ಕೆ ಹೋದ್ರು ಬಿದೋಗ್ತೀವಿ, ಮುಗ್ಗರಿಸ್ಕೋತೀವಿ. ಒಟ್ಟಿಗೆ 5 ಮೆಟ್ಲು ಜಂಪ್ ಮಾಡ್ತಿದ್ರು ಮುಗ್ಗರಿಸ್ಕೋತೀವಿ. ಹೇಗೆ ನೀವು ಸೋಪ್ ಹಾಕಿ ನಿಮ್ಮ ಹೊರದೇಹವನ್ನು ತೊಳೆದು ಒಗೆದ ಬಟ್ಟೆಯನ್ನು ಹಾಕಿ ಸ್ವಚ್ಛವಾಗಿಟ್ಕೋತೀರಾ, ದೇಹ ಸ್ವಚ್ಛವಾಗಿರಬೇಕು, ನಾವು ಹಾಕುವ ಬಟ್ಟೆ ಸ್ವಚ್ಛವಾಗಿರಬೇಕು. ಆದರೆ ನೀವು ಒಳಗೆ ಹೊತ್ಕೊಂಡ್ಬಂದಿದ್ದೀರಿ ನೋಡಿ, ಸಂಸ್ಕಾರಗಳು, ವಸನಗಳು, ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮ ಪುಣ್ಯಕರ್ಮ, ಅವುಗಳನ್ನು ನೀವು ಉರಿಸಬೇಕು. ಅವುಗಳೇ ದುಃಖವನ್ನು ಕೊಡೋದು. ಅವುಗಳು ಭಸ್ಮವಾಗುವ ತನಕ ಮುಕ್ತಿಗೆ ದಾರಿ ಇಲ್ಲ. ಬ್ಯಾಂಕಲ್ಲಿ ಸಾಲ ಪಡೆದಿದ್ದೀರಿ, 1 ಸಾಲ, 2 ಸಾಲ, 3 ಸಾಲ, 4 ಸಾಲ ಎಲ್ಲ ಸೇರಿ ತಿಂಗಳಿಗೆ 50,000, 60,000 ಕಟ್ಟಬೇಕು. ಸಂಬಳ ಬರುತ್ತೆ 2 ಲಕ್ಷ, 1 ಲಕ್ಷ ಕಟ್ಟಬಹುದು, 30,000, 40,000, 50,000. ಆದರೆ ಸಾಲ ತೀರಿಸೋ ತನಕ ಬ್ಯಾಂಕ್ ಒಂದು ಬಿಡಲ್ವೇ ನಮ್ಮನ್ನ? ಇನ್ಕಮ್ ಕಮ್ಮಿ ಆಗಿದೆ ಬಿಟ್ಬಿಡಪ್ಪ, ಬಿಡಲ್ಲ. ಹಂಗೆ ನೀವೇನು ಹೊತ್ಕೊಂಡ್ಬಂದಿದ್ದೀರ ಸಾಲ, ಅದನ್ನು ಕಡಿಯೋ ತನಕ ತಿರುಗಿ 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 ಜನ್ಮ ತಾಳ್ತೀರ. ಕರ್ಮವನ್ನು ಕಳೆದಿದ್ದೀನ ಇಲ್ಲವಾ ಅಂತ ಹೇಗೆ ಕಂಡುಹಿಡಿಯೋದು?